ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮೊದಲ ಬಾರಿಗೆ ಬೆಳಗಾವಿಗೆ ಆಗಮಿಸ್ತಾ ಇರುವ ಹಿನ್ನೆಲೆಯಲ್ಲಿ ಖಾನಾಪುರ ಮಾಜಿ ಶಾಸಕಿ ಅಂಜಲಿ ನಿಂಬಾಳ್ಕರ್ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಮುಖ್ಯಮಂತ್ರಿ ಅವರ ಭೇಟಿ ಬೆಳಗಾವಿ ಜಿಲ್ಲೆಯ ಅಭಿವೃದ್ಧಿಗೆ ಹೊಸ ಚೈತನ್ಯವನ್ನ ನೀಡಲಿದೆ. ಇನ್ನು ಹಲವು ವರ್ಷಗಳಿಂದ ಬಾಕಿ ಉಳಿದಿರುವ ಅಭಿವೃದ್ಧಿ ಕಾಮಗಾರಿಗಳಿಗೆ ವೇಗ ಸಿಗುವ ನಿರೀಕ್ಷೆ ಇದೆ ಎಂದು ತಿಳಿಸಿದ್ದಾರೆ. ಜಿಲ್ಲೆಯ ರೈತರು ಎದುರಿಸ್ತಾ ಇರುವ ಸಮಸ್ಯೆಗಳ ಕುರಿತು ಮುಖ್ಯಮಂತ್ರಿ ಅವರ ಗಮನ ಹರಿಸಿ ಬೆಳೆ ನಷ್ಟ ಸೇರಿದಂತೆ ವಿವಿಧ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಹಾಗೆ ಅಗತ್ಯ ನೆರವು ನೀಡಲಿದ್ದಾರೆ ಎಂಬ ವಿಶ್ವಾಸವನ್ನ ಅವರು ವ್ಯಕ್ತಪಡಿಸಿದ್ದಾರೆ. ಇನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮೊದಲ ಭೇಟಿ ಬೆಳಗಾವಿ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಹೊಸ ಅಧ್ಯಾಯವಾಗಲಿದೆ ಎಂದು ಅಂಜಲಿ ನಿಂಬಾಳ್ಕರ್ ಅವರು ಆಶಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಎಂಪಿಗೆ ಎಲ್ಲಾರ್ಗೆ ವೋಟಿಂಗ್ ಮಾಡ್ತಾ ಇದ್ದಾರೆ. ಬಹಳ ಒಂದು ಕಾಂಗ್ರೆಸ್ ಕಾರ್ಯಕರ್ತ ಆಗಿ ನನ್ಗೆ ಬಹಳ ಹೆಮ್ಮೆ ವಿಷಯ ಇದೆ. ಬಟ್ ಆದ್ರೆ ಕೂಡ ಒಂದು ನನ್ಗೆ ಕನ್ಸಲ್ಲಿ ಬಂತು ಅಂದ್ರೆ ಖಾನಾಪುರ ಶಾಸಕರು ಕೂಡ ಹೆಸರು ಅದರಲ್ಲಿ ಬರ್ತಾ ಇತ್ತು. ಸೊ ಅವರು ಕೂಡ ಏನ್ ಮತದಾನ ಕೊಟ್ಟಿದ್ದಾರೆ ಅದಕ್ಕೆ ಅವರಿಗೆ ಫಸ್ಟ್ ಆಗಿ ತುಂಬಾ ಧನ್ಯವಾದಗಳು ಹೇಳಲಿಕ್ಕೆ ಬಯಸ್ತೀನಿ. ನಮ್ ಪಕ್ಷಕ್ಕೆ ಅವರು ಸಹಕಾರ ಮಾಡಿದ್ದಾರೆ. ಸೊ ಅದಕ್ಕೆ ಬಹಳ ಖುಷಿ ಅನ್ಸುತ್ತಾ ಇದೆ. ಬಟ್ ಆದ್ರೆ ಕೂಡ ಹೋದ್ ಬಾರಿ ಕೂಡ ಏನ್ ಎಲೆಕ್ಷನ್ ಟೈಮ್ ಅಲ್ಲಿ 5 ವರ್ಷ ತಾವು ಎಲ್ಲಾರು ನೋಡಿದ್ದೀರಾ ನಾನ್ ಶಾಸಕಿಯಾಗಿ ಏನೇನ್ ಕೆಲ್ಸ ಮಾಡಿದೆ. 100 ವರ್ಷ 60 ವರ್ಷ ಏನ್ ಖಾನಾಪುರ ಅಲ್ಲಿ ಕೆಲ್ಸ ಆಗ್ಲಿಲ್ಲ ಅಂತ ಕೆಲ್ಸ, ರಸ್ತೆ ಇರ್ಲಿ, ನೀರಾವರಿ ಇರ್ಲಿ, ಹೆಲ್ತ್ ಗೋಸ್ಕರ MCH ಹಾಸ್ಪಿಟಲ್ ಇರ್ಲಿ, ಸ್ಕೂಲ್ ರೂಮ್ಸ್, ಶಾಲೆ ಎಜುಕೇಶನ್ ಪರವಾಗಿ ಎಷ್ಟು ಎಲ್ಲ ಮಾಡಿದ ಮೇಲೆ ಕೂಡ ಈ ಸೋತ್ ನನ್ಗೆ ಜನರ ತೋರ್ಸಿದ್ದಾರೆ. ಸೊ ಅದಕ್ಕೆ ಆ ಸೋತ್ಗೆ ಬಹಳ ನಮ್ಮ ರೆಸ್ಪಾನ್ಸಿಬಿಲಿಟಿ ಅಂತ ಆತರ ನಾನು ತಗೊಂಡು ಮುಂದೆ ಕೂಡ ಕೆಲಸ ಕಳೆದು 3 ವರ್ಷ ಖಾನಾಪುರ್ ಪರವಾಗಿ ಮಾಡ್ತಾ ಬಂದೆ. ಬಟ್ ನಾನು ಅದ ಕೇಳಿದೆ ಪ್ರಶ್ನೆ ಅವರಿಗೆ, ಟ್ವೀಟ್ ಮುಖಾಂತರ ಇರ್ಲಿ, ಫೇಸ್ಬುಕ್ ಮುಖಾಂತರ ಇರ್ಲಿ, ಅವ್ರದ್ದು ಕೂಡ, ಯಾಕೆಂದ್ರೆ ಅವರು ಕೂಡ ಕೆಲವರು ಸಂದರ್ಭ ಬಂದಾಗ ಭಾಷಣ ಅಲ್ಲಿ, ಕ್ಲೋಸ್ಡ್ ರೂಮ್ ಕೂಡ ಅಲ್ಲ, ಭಾಷಣ ಅಲ್ಲಿ ಹೇಳಿದ್ರು ಕಾಂಗ್ರೆಸ್ ಜನ ನಮ್ಗೆ ಸಹಕಾರ ಮಾಡಿದ್ರು, ಅದಕ್ಕೆ ನಾನು ಇಷ್ಟು ದೊಡ್ಡ ಲೀಡ್ ನನ್ಗೆ ಬರ್ಲಿಕ್ಕೆ ಸಾಧ್ಯ ಆಗಿದೆ ಅಂತ ಅವರೇ ಭಾಷಣ ಕೂಡ ಇದೆ. ಸೊ ಆ ನಿಟ್ಟಿನಲ್ಲಿ ಈಗ ಸಂದರ್ಭ ಬಂದಾಗ ನಾನು ಕೇಳಿದೆ. ಉತ್ತರ ಕರ್ನಾಟಕ ಮೊದಲ ಮುಖ್ಯಮಂತ್ರಿಯಾಗಿ ಏನ್ ನಿರೀಕ್ಷೆ ಇಟ್ಕೊಂಡಿದ್ರು ಉತ್ತರ ಕರ್ನಾಟಕ ಅಭಿವೃದ್ಧಿ? ನೋಡಿ,